ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಮನೆ ಮಂದಿಯವರು ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಸ್ನ್ಯಾಕ್ಸ್ ಕೂಡ, ಮತ್ತು ಇದು ಸೈಡ್ಸು ಕೂಡ. ಇದನ್ನು ನಾನು ಯಾವಾಗ ನಮ್ಮ ಮನೆಯಲ್ಲಿ ಸೈಡ್ಸಾಗಿ ಮಾಡೋದು, ಹಾಗಾಗಿ ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡಿ. ಚಿಕನ್ನ ಚೆನ್ನಾಗಿ ತೊಳೆದು ಅದನ್ನು ಉಪ್ಪು ಅರಿಶಿನ ಹಾಕಿ ನೆನೆಸಿಟ್ಟಿದ್ದೆ. ಸುಮಾರು 2 ಗಂಟೆ ನೆನೆಸಿಡಬೇಕು. ಅದನ್ನ ಆಲ್ರೆಡಿ ನೆನೆಸಿಟ್ಟು ಈ ಥರ ಸಣ್ಣ ಪೀಸ್ಗಳಾಗಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಮಾಡಬೇಕು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಟ್ಕೋಬೇಕು. ಮೊದಲೇ ತೊಳೆದು ಉಪ್ಪು ಖಾರ ಹುಡಿ ಹಾಕಿ, ಹುಳಿ ಹಾಕ್ತಿದ್ರು ನಾನು ಮತ್ತೆ ಇವಾಗ ಸ್ವಲ್ಪ ನಿಂಬೆ ರಸ ಸೇರಿಸ್ತೀನಿ. ಇದಕ್ಕೆ ಸ್ವಲ್ಪ ಸೇರಿಸಿದ್ದೀನಿ. ಈ ಥರ ಮಾಡಿಟ್ಕೋಬೇಕು. ಇದನ್ನು ಕನಿಷ್ಠ 2 ಅವರ್ಸ್ ನೆನೆಸಿಟ್ಟಿದ್ದೀನಿ ನಾನು ಈಗ ಆಲ್ರೆಡಿ. ನಂತರ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಒಂದು ಸ್ಮಾಲ್ ಇದು ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಅದು ಇವಾಗ ಸ್ವಲ್ಪ ಸೇರಿಸ್ತೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, 2 ಹಸಿಮೆಣಸಿನಕಾಯಿ ಇಷ್ಟು ಹಾಕಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ. ಮತ್ತು ಮೈದಾ ಬೇಕು ಇವಿಷ್ಟು, ಮತ್ತು ನಿಂಬೆ ರಸ ಸೇರಿಸ್ತೀನಿ, ತೋರಿಸ್ತೀನಿ. ಮತ್ತು ಕರಿಯಲು ಎಣ್ಣೆ ಬೇಕು, ಉಪ್ಪು ಆಲ್ರೆಡಿ ಸೇರಿಸಿ ಹದವಾಗಿಟ್ಟಿದ್ದೀನಿ. ಒಂದು ಸ್ವಲ್ಪ ಇವಾಗ ನೋಡಿಬಿಟ್ಟು ಟೇಸ್ಟ್ಗೆ ಉಪ್ಪು ಸೇರಿಸ್ತೀನಿ. ಇಷ್ಟು ಸಾಮಗ್ರಿಗಳಿದ್ದರೆ ಸಾಕು, ಪಾಪ್ಕಾರ್ನ ಆರಾಮಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಈಗ ಈ ಚಿಕನ್ನ ರೆಡಿ ಮಾಡಿ ಎಷ್ಟು ಚೆನ್ನಾಗಿ ಎಲ್ಲ ನೆನೆಸಿ ಉಪ್ಪು ಹುಳಿ ಖಾರ ಹಾಕಿ ನೆನೆಸಿ 2 ಅವರ್ಸ್ ಇಟ್ಟಿದ್ದೆ. ಈಗ ಇದಕ್ಕೆ ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಮೈದಾ, ಧನಿಯಾ ಪುಡಿ, ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಅರಿಶಿನ ಪುಡಿ, ಅಚ್ಚಕಾರದ ಪುಡಿ. ನಂತರ ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, 2 ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ ಪೇಸ್ಟ್ ಇದು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇದು ಚಿಕನ್ಗೂ ಸಾಲ್ಟ್ ಹಾಕಿದ್ದೀನಿ. ಸ್ವಲ್ಪ ಹಾಕ್ತೀನಿ. ಇವಾಗ ಇದು ರೆಡಿ ಆಯಿತು. ಇವಾಗ ಈ ಪೀಸ್ಗಳನ್ನು ಇದರಲ್ಲಿ ಸೇರಿಸ್ತೀನಿ. ಇವಾಗ ನಾನು ಇದರಲ್ಲಿ ನಿಂಬೆ ರಸ ಸೇರಿಸ್ತಾ ಇದ್ದೀನಿ. ನಾನು ಇವಾಗ ಇದನ್ನು ನೋಡಿ, ಅದು ಸ್ವಲ್ಪನೇ ನೋಡಿ, ಇದು ಐಸ್ ವಾಟ್ರ್ ಇದರೊಳಗೆ ಹಾಕಿ ತೆಗಿತೀನಿ. ಮತ್ತು ಇದರಲ್ಲಿ ಅದ್ಕೋತೀನಿ.
ಇಲ್ಲಿ ನೋಡಿ ಫ್ರೆಂಡ್ಸ್, 2 ಟೈಪ್ ಮಾಡಿದ್ದೀನಿ. ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಅದ್ದಿ ಡೀಪ್ ಐಸ್ ವಾಟ್ರಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಇದನ್ನು ಮೈದಾದಲ್ಲಿ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ನಾನು ಇದನ್ನು ಎಣ್ಣೆಯಲ್ಲಿ ಕರಿತೀನಿ. ಇವಾಗ ಫ್ರೆಂಡ್ಸ್ ಬಾಣಲೆ ಇಟ್ಟು ಎಣ್ಣೆ ಇಟ್ಟಿದ್ದೀನಿ.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಪಾಪ್ಕಾರ್ನ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮನೆ ಮಂದಿಯವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಸೈಡ್ಸು ಕೂಡ ಯಾವಾಗಾದರೂ ರಸಮ್ಮು, ಬೇಳೆ ಸಾರು, ಮಸೊಪ್ಪು ಸಾರು ಇವೆಲ್ಲ ಮಾಡಿದಾಗ ತಪ್ಪದೇ ಮಾಡ್ಕೊತೀನಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಮಾಡ್ಬೋದು. ಮಶ್ರೂಮು, ಹೂಕೋಸು, ಎಲೆಕೋಸು ಇವೆಲ್ಲದರಲ್ಲೂ ಸಹ ಮಾಡ್ಬೋದು. ಚೆನ್ನಾಗಿರುತ್ತೆ. ಹಾಗೆ ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ.